ಅಂತೇಳಿ ತಮ್ಮ ಗಮನಕ್ಕೆ ಒಂದು ವರ್ಷ ಆಯಿತು. ಮುಖ್ಯಮಂತ್ರಿಗಳು ಕೂಡ ತಾವು ಗಮನ ಕೊಟ್ಟು ಆ ಪತ್ರಿಕೆಯಲ್ಲಿ ಕೂಡ ಕಳಿಸಿದ್ವಿ ಸರ್ಕಾರಕ್ಕೆ ಅಂತ ಹೇಳಿ ಒಂದು ವರ್ಷ ಆಯಿತು. ಒಂದು ವರ್ಷದಿಂದಲೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಾಗಲಿ, ಸ್ಥಳೀಯ ಶಾಸಕರುಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ, ಜಿಲ್ಲಾಡಳಿತ ಏನು ಕ್ರಮ ತಗೊಂಡಿದ್ರಿ? ಈಗ ಕಾರ್ಖಾನೆ ನಡೀತಾ ಇದೆ, ರಿಕವರಿನಲ್ಲಿ ಇಳುವರಿಯಲ್ಲಿ ಮೋಸ ತೋರಿಸ್ತಾವನೆ, ತೂಕದಲ್ಲಿ ಮೋಸ ಆಗ್ತಾ ಇದೆ, ಕಾರ್ಖಾನೆ ಮುಂದೆ ವೇಬಿಟ್ ಹಾಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಕೆಲಸನೂ ಕೂಡ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕಬ್ಬು ಬೆಳೆಗಾರರ ಹಿತರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಇಲ್ಲ. ಜೊತೆಗೆ ಇವತ್ತು ತಾವು ಆ ಕಾರ್ಖಾನೆಯ ಮುಖ್ಯಸ್ಥರನ್ನ ರೈತ ಸಮಸ್ಯೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದಲ್ಲಿ ಕಬ್ಬು ಬೆಳೆಗಾರ ಸಮಸ್ಯೆನೆ ಅವನ ಕಾರ್ಖಾನೆ ಮಾಲೀಕನಾಗಲಿ ಅಥವಾ ಮುಖ್ಯಸ್ಥನಾಗಲಿ ಕಳಿಸಬೇಕಾಗಿತ್ತು. ಅವ್ರ ಬಗ್ಗೆ ಗಮನ ಇರಲಿ. ಅಂದ್ರೆ ಜಿಲ್ಲಾಡಳಿತ ಕಬ್ಬು ಬೆಳೆಗಾರರನ್ನ ನಿರ್ಲಕ್ಷ್ಯ ಮಾಡಿದ್ಯೋ ಅಥವಾ ಅದ್ರ ಬಗ್ಗೆ ಯಾಕೆ ತಾಸಾಗ ಮಾಡ್ತಾ ಇದ್ರಿ ಅಥವಾ ಚುನಾಯಿತ ಪ್ರತಿಗಳು ಯಾಕೆ ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ? ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥದ್ದು ಬರೀ ಟೇಪ್ ಕಟ್ ಮಾಡ್ತಕ್ಕಂಥದ್ದು, ಹುದ್ದೆ ಪೂಜೆ ಮಾಡ್ತಕ್ಕಂಥದ್ದು ಸೀಮಿತ್ವ ಅಥವಾ ಬರೀ ಕೇಳಿಕೆ ಸಭೆಗಳು ಅಧಿಕಾರಿಗಳ ಸಭೆ ಮಾಡಲಿಕ್ಕೆ ಸೀಮಿತ್ವ? ರೈತ ಸಮಸ್ಯೆಗಳ ಬಗ್ಗೆ ಕೇಳೋರು ಯಾರು? ಮುಖ್ಯಮಂತ್ರಿಗಳ ತಾವು ಕ್ಷೇತ್ರ ಇದೆ, ಇದು ವರ್ಣ ಕ್ಷೇತ್ರದಲ್ಲಿ ಬಳ್ಳಾರಿ ಆಗ್ತಿದೆ. ಈಗ ರಿಕವರಿಯಲ್ಲಿ ಮೋಸ ಆಗ್ತಾ ಇದೆ, ಜೊತೆ ಬರಬೇಕಾದಂತ ಹಣದಲ್ಲಿ ಮೋಸ ಆಗ್ತಾ ಇದೆ. ಮತ್ತೆ ತೂಕ ಯಂತ್ರವನ್ನ ಕಾರ್ಖಾನೆ ಮುಂದೆ ಹಾಕ್ಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟ ನಡೆಸ್ತಾರೆ. ಆದ್ರೂ ಕೂಡ ಇನ್ನು ಸರ್ಕಾರ ಒಂದ್ ಕಡೆ ಹೇಳ್ತಾರೆ ತೂಕ ಯಂತ್ರ ಮಾಡ್ತಾ ಇದೀವಿ, ನಾವು ಮಾಡಲಿಕ್ಕೆ ನಿಮ್ಮಿಂದ ಸುಧಾರಿಸಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಜಿಲ್ಲಾ ಮಂತ್ರಿಗಳು ರೈತ ಮುಖಂಡರ ಜೊತೆ ಸಭೆ ಮಾಡಲಿಕ್ಕೆ ಯಾಕೆ ಇವ್ರ ಸಮಸ್ಯೆ ಏನು? ಹೋರಾಟ ಮಾಡಿ ಯಾವ ಒಂದು ವರ್ಷದಲ್ಲಿ ನಾವು ಕೂಡ ಅಲ್ಲಿ ಜನರಲ್ ಸಭೆ ಮಾಡಿಸ್ತೀವಿ. ಒಂದು ವರ್ಷ ಆಯಿತು. ಅಂದ್ರೆ ಬೇರೆ ಬೇರೆ ಸಭೆಗಳನ್ನ ಮಾಡಲಿಕ್ಕೆ ಇವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳಿರ್ತವೆ. ರೈತ ಮುಖಂಡರ ಜೊತೆ ಸಭೆ ಮಾಡಲಿಕ್ಕೆ ಯಾಕೆ ತೊಂದರೆ ಇವ್ರಿಗೆ? ತಾವೇ ಕಾಳಜಿ ವಹಿಸಿಲ್ಲ. ರೈತರ ಸಮಸ್ಯೆಗಳಿಲ್ಲ, ರೈತ ಓಟ್ ಕೊಟ್ಟಿವಿ ಇವ್ರಿಗೆ. ನಾವು ಕೊಟ್ಟರೆ ಓಟ್ ಸ್ವಾಮಿ ಗೆದ್ದಿರೋದು. ನಮ್ಮ ಸಮಸ್ಯೆ ಆರಿಸಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಸಭೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ ಬೇಕು ನಮಗೆ ಜಿಲ್ಲಾ ಮಂತ್ರಿಗಳಾಗಿ, ಚುನಾಯಿತ ಪ್ರತಿನಿಧಿಗಳಾಗಿ? ಅದು ನಮ್ಮ ಪ್ರಶ್ನೆ. ಇವತ್ತು ನೀವು ಸಭೆ ಮಾಡಿರ್ತಕ್ಕಂಥದ್ದು ಸ್ವಾಗತ. ಆದ್ರೆ ಜಿಲ್ಲಾ ಮಂತ್ರಿಗಳು ಮತ್ತೆ ಜಿಲ್ಲಾ ಚುನಾಯಿತ ಪ್ರತಿನಿಧಿಗಳು ಲೋಕಸಭಾ ಸದಸ್ಯರಿದ್ರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಎಲ್ಲವೂ ಕೂಡ ತಕ್ಷಣ ಪರಿಹಾರ ಸಿಗ್ತಕ್ಕಂಥದ್ದಾಗ್ತಿತ್ತು. ಆದ್ರೆ ಕ್ರಿಮಿನಲ್ ಆಗಿ ತಾವು ಕೂಡ ಈ ಸಮಸ್ಯೆಗಳ ಬಗ್ಗೆ ತಾಲೂಕು ಕೇಂದ್ರಗಳಲ್ಲಿ ಮಾಡಿಸಿ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ ಆಗ್ತದೆ. ಅದ್ರ ಜೊತೆಗೆ ಇನ್ನು ಇದೇ ಸಂದರ್ಭದಲ್ಲಿ ತಾವು ಸಕ್ಕರೆ ಆಯುಕ್ತರನ್ನ ಕರೆಸಿ ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷದಲ್ಲಿ ಯಾವ ಸಭೆ ಮಾಡ್ತೀನಿ ಅಂತಕ್ಕಂಥ ನಿರ್ಧಾರ ಆಗಬೇಕು. ಇಲ್ಲ ನಮ್ದು ಹೋರಾಟ ನಿರಂತರವಾಗಿರುತ್ತೆ ಕಚೇರಿ. ಆ ಹೋರಾಟ ರೈತರು ಹೋರಾಟ ಮಾಡದೇ ಆಗಲಿ ಅಂತ ಹೇಳಿದ್ರೆ ಏನ್ ನಮ್ಮಿಂದ ಅಭ್ಯರ್ಥಿ ಮಾಡ್ತೀವಿ. ರೈತರು ನೀವು ಹೋರಾಟಕ್ಕೆ ಅನಿವಾರ್ಯ ಪರಿಸ್ಥಿತಿ. ಆದ್ರೆ ಜಿಲ್ಲಾಡಳಿತ ಸೂಕ್ತ ಮತ್ತೆ ಚುನಾಯಿತ ಪ್ರತಿನಿಧಿಗಳು ರೈತರ ಪರವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತಿದ್ರೆ ಮೊದಲು ಅವ್ರ ಜೊತೆಗೆ ಸಭೆ ಯಾವತ್ತು ಮಾಡ್ತೀವಿ ಅಂತಕ್ಕಂಥದ್ದನ್ನ ತಾವು ಚರ್ಚೆ ಮಾಡಿ ತಿಳಿಸ್ಬೇಕು.